ಅಪ್ಪು ಸಮಾಜಮುಖಿ ಕಾರ್ಯಕ್ರಮಗಳು ಸಮಾಜಕ್ಕೆ ಮಾದರಿಯಾಗಿವೆ. ಇದಕ್ಕೆ ಸಾಕ್ಷಿ ಇವತ್ತು ಇಡೀ ಕರ್ನಾಟಕದಲ್ಲಿ ನಡೆದ ಅಪ್ಪು ಪುಣ್ಯಸ್ಮರಣೆ. ಅನ್ನದಾನ, ರಕ್ತದಾನ, ನೇತ್ರದಾನ, ಗಿಡ ನೆಟ್ಟು ಮಾದರಿಯಾದ ಸ್ಟೋರಿ ನಿಮ್ಮ ಮುಂದೆ. ಪುನೀತ್ ನೆನಪಿನಲ್ಲಿ ಮಿಂದೆದ್ದ ಕರುನಾಡು. ವೆಜ್ ನಾನ್ ವೆಜ್ ಪ್ರಸಾದ, ಫ್ಯಾನ್ಸ್ ರಕ್ತದಾನ. ಪುನೀತ್ 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 ಇವತ್ತು ಇಡೀ ಕರ್ನಾಟಕ ಪುನೀತ್ ನೆನಪಲ್ಲಿ ಮಿಂದೆದ್ದಿದೆ. ಅಭಿಮಾನಿಗಳು ಅಪ್ಪು ಪುಣ್ಯತಿಥಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಪುನೀತ್ರನ್ನ ನೆನೆದು ಅಭಿಮಾನಿಗಳು ಕಣ್ಣೀರಿಟ್ರು. ಅಪ್ಪುಗೆ ಪ್ರಿಯವಾದ ಮಾಂಸದ ಊಟ ಬಡಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಬ್ಲ್ಯಾಕ್ ಡೇ ಅಂತ ಕಪ್ಪು ಶರ್ಟ್ ಹಾಕೊಂಡು ಸಂತಾಪ ಸೂಚಿಸಿದ್ರು. ಅವ್ರ ಮುಂದೆ ಇಡೋ ಕರ್ಮವನೈತ್ರಿ, ತಿಂದ ಚಲೋ ಐತಂತೀರಿ, ತಿನ್ನೋರು ಯಾರು ಇಲ್ರಿ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಂಗ ಬಿದ್ದು ಬಿಟ್ಟೈತ್ರಿ. ಇದು ಚೆನ್ನಮ್ಮ ಸರ್ಕಲ್ನಾಗ ಇಲ್ಲೇ ನಿಂತು ಆಡಾಡಿದ್ರೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂತೇಳಿ ಆಡಾಡಿದ್ರೆ ಅಭಿಮಾನಿಗಳೇನೆ ಈಗ ಅವ್ರು ಕಾರ್ಯ ಮಾಡಾಕತ್ತೆ. ನಮ್ದು ಎಂತ ದರಿದ್ರ ಐತ್ ನೋಡ್ರಿ, ಕರ್ಮ ಇದೆ. ಚನ್ನಪಟ್ಟಣದಲ್ಲಿ ಅಪ್ಪು ಬಾಯ್ಸ್ ಹೂವಿನ ಗಿಡಗಳನ್ನ ವಿತರಿಸಿದ್ರು. ಸಾವಿರಾರು ಜನರಿಗೆ ಬಿರಿಯಾನಿ ಊಟ ಹಂಚಿದ್ರು. ಬಾಗಲಕೋಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಯೊಬ್ಬರು ಪುಣ್ಯತಿಥಿ ಆಚರಿಸಿದ್ದಾರೆ. ಮನೆಯಲ್ಲೇ ಅಪ್ಪುಗೆ ಪ್ರಿಯವಾದ ಮಟನ್ ಬಿರಿಯಾನಿ, ನಾಟಿ ಕೋಳಿ ಸಾರು, ತಲೆಮಾಂಸ, ಚಿಕನ್ ಕಬಾಬ್, ರಾಗಿ ಮುದ್ದೆ ಸೇರಿ ಹಲವು ಖಾದ್ಯಗಳನ್ನಿಟ್ಟು ಪೂಜೆ ಮಾಡಿದ್ರು. ಕೊಪ್ಪಳದಲ್ಲಿ ಅಪ್ಪು ಅಭಿಮಾನಿಗಳು 1 ಕ್ವಿಂಟಾಲ್ ಅಕ್ಕಿಯಲ್ಲಿ ಪಲಾವ್ ಮಾಡಿ ಹಂಚಿದ್ರು. ಇದೇ ವೇಳೆ 200 ಜನ ನೇತ್ರದಾನಕ್ಕೆ ಸಹಿ ಹಾಕಿದ್ರು. ಗಾಜನೂರ್ನಲ್ಲಿ ಪುನೀತ್ ರಾಜ್ಕುಮಾರ್ ಸ್ಮರಣೆ. ಡಾಕ್ಟರ್ ರಾಜ್ಕುಮಾರ್ ಹುಟ್ಟೂರು ಗಾಜನೂರ್ನ ಜನ ಅಪ್ಪು ಸ್ಮರಣೆ ಮಾಡಿದ್ದಾರೆ. ಅಪ್ಪು ಕಟೌಟ್ಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ರಾಜ್ಕುಮಾರ್ ಜನಿಸಿದ ಹಳೆಯ ಮನೆಯಲ್ಲೂ ಸಂಬಂಧಿಕರು ಅಪ್ಪು ಸ್ಮರಣೆ ಮಾಡಿದ್ರು. ಈಗ ಅವರು ಬಂದರೆ ಇಲ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರ ಜೊತೆಗೂ ಊಟ ತಿಂಡಿ ಮಾಡ್ಕೊಂಡು ಅವ್ರ ಮನೇಲಿ ಇಲ್ಲಿ ಎಲ್ಲರಿಗೂ ಅಡುಗೆ ಮಾಡಿಸಿ ಚೆನ್ನಾಗಿ ಅವರು ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತುಕತೆ ಆಡ್ಕೊಂಡು ಹೋಗ್ತಿರಿ ಸರ್. ಅಪ್ಪು ಪುಣ್ಯಸ್ಮರಣೆ ದಿನದಂದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮುದ್ದರ್ಕಿಯಲ್ಲಿ ಅಪ್ಪು ಮೂರ್ತಿ ಅನಾವರಣ ಮಾಡಲಾಗಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಮಾಡಲಾಯಿತು. ಶಾಲಾ ಮಕ್ಕಳಿಗೆ ಜಾಮಿಟ್ರಿ ಬಾಕ್ಸ್ ಕೊಡಲಾಯಿತು. ಕೊಪ್ಪಳದಲ್ಲಿ ಪುನೀತ್ ಅಭಿಮಾನಿಯೊಬ್ಬರು ವೃದ್ಧಾಶ್ರಮ ನಿರ್ಮಾಣಕ್ಕೆ ನಿರ್ಧರಿಸಿದ್ದಾರೆ. ಶಾಸಕ ಪರಣ್ಣ ಮುನವಳ್ಳಿ ಕಟ್ಟಡ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ರು. ಯುವಕರಿಗೆ ಅವರ ಒಂದು ಪ್ರೇರಣೆ, ಅವರು ಯಾವ ರೀತಿ ಜೀವನದಲ್ಲಿ ನಡೆದುಕೊಂಡು ಬಂದಿದ್ದಾರೆ, ಇವತ್ತು ಎಲ್ಲ ಯುವಕರು ಅವರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗಲಿ. ಇದರಿಂದ ಸಮಾಜಕ್ಕೆ ಒಂದು ಹೆಚ್ಚಿನ ಒಂದು ಬೆಂಬಲ ಸಿಕ್ಕಂಗೆ ಆಗ್ತದೆ, ಒಂದು ಶಕ್ತಿ ಕೂಡ ಬರುತ್ತದೆ. ಎಲ್ಲ ಜನರಲ್ಲಿಯೂ ಸಹಿತ ಮರೆಯದ ಹಾಗೆ ತಮ್ಮ ಜೀವನದ ಸಾರ್ಥಕತೆಯನ್ನು ಮೆರೆದಂಥ ಒಂದು ಯುವ ಸ್ನೇಹಿತ, ಯುವ ಬಳಗ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅನ್ನುವಂಥ ಮಾತನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಫಲ ಕೊಡ್ತಿವೆ ಪುನೀತ್ ಫ್ಯಾನ್ಸ್ ನೆಟ್ಟ ಗಿಡಗಳು. ಮಂಡ್ಯದ ಶ್ರೀರಂಗಪಟ್ಟಣದ ಕರಿಘಟ್ಟದಲ್ಲಿ ಅಪ್ಪು ಅಭಿಮಾನಿಗಳು ಅಪ್ಪು ಸಸ್ಯೋದ್ಯಾನ ನಿರ್ಮಿಸಿದ್ದಾರೆ. ಅಪ್ಪು ನಿಧನರಾದಾಗ ಪರಿಸರ ಪ್ರೇಮಿ ರಮೇಶ್ ಮಾರ್ಗದರ್ಶನದಲ್ಲಿ 46 ವಿಧದ ಸಸಿ ನೆಡಲಾಯಿತು. ಆ ಗಿಡಗಳು ಈಗ ಹಣ್ಣು ಬಿಡ್ತಿವೆ. ಉಚಿತ ಬೋರ್ವೆಲ್ ಕೊರೆಸಿದ ಅಪ್ಪು ಅಭಿಮಾನಿ. ದಾವಣಗೆರೆ ಜಿಲ್ಲೆ ಹಳೆ ಬಿಸಲೇರಿಯಲ್ಲಿ ಶಿವ ಬೋರ್ವೆಲ್ ಏಜೆನ್ಸಿಯ ಕುಬೇರ ಅನ್ನೋರು ಅಪ್ಪು ಪುಣ್ಯಸ್ಮರಣೆ ಮಾಡಿದ್ರು. ಕುಬೇರ ಅವರು ಕಳೆದ ವರ್ಷ ಅಪ್ಪು ಹೆಸರಲ್ಲಿ 101 ಉಚಿತ ಬೋರ್ವೆಲ್ ಕೊರೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.